ಎರಡು ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಅಭ್ಯರ್ಥಿಗಳ ಬಲಾಬಲ ಏನು ಅಸಲಿ ಆಟ ಈಗ ಶುರು ಸಿಎಂ ಬೊಮ್ಮಾಯಿಗೆ ಅಗ್ನಿ ಪರೀಕ್ಷೆ ಬೈ ಎಲೆಕ್ಷನ್ ದಂಗಲ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಹೆಸರು ಈಗ ಆಲ್ರೆಡಿ ಘೋಷಣೆ ಆಗಿತ್ತು ಆದ್ರೆ ಬಿಜೆಪಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನುವಂತ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಬೈ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿರುವಂತದ್ದು ಹಾನಗಲ್ ಕ್ಷೇತ್ರಕ್ಕೆ ಸಾಕಷ್ಟು ಕುತೂಹಲ ಇದ್ದಿದ್ದು ಅಂದ್ರೆ ಈ ಕ್ಷೇತ್ರದಲ್ಲೇ ಯಾಕಂದ್ರೆ ಅಲ್ಲಿ ಶಿವಕುಮಾರ್ ಉದಾಸಿ ಅವರ ಹೆಂಡತಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಅನ್ನ ಹಾಕುವ ಮುಖಾಂತರ ಬಿಜೆಪಿಯಲ್ಲಿ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ಅನ್ನು ನೀಡಿದೆ ಸಿಂದಗಿ ಕ್ಷೇತ್ರಕ್ಕೆ ಎಕ್ಸ್ಪೆಕ್ಟೆಡ್ ರಮೇಶ್ ಬೂಸನೂರು ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂತದ್ದು ಹಾನಗಲ್ನಲ್ಲಿ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿದೆ ಸೊ ಉದಾಸಿ ಅವರು ಈಗ ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತಾರೆ ನೋಡ್ಬೇಕು ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ರೇವತಿ ಉದಾಸಿಗೇನೆ ಟಿಕೆಟ್ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು ಆದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಕೆಲವರು ವ್ಯಕ್ತಪಡಿಸಿದ್ರು ಎಲ್ಲ ಹೋಬಳಿಗೂ ಒಬ್ಬೊಬ್ರು ಮಿನಿಸ್ಟರ್ನ ಹಾಕ್ತೀರಾ ಅಂದ್ರೆ ಅವ್ರ ಕುಟುಂಬದವ್ರಿಗೆ ಯಾಕೆ ಕೊಡ್ಬೇಕ್ರಿ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ ಗೆಲ್ಸುವಂತ ನಿಟ್ಟಿನಲ್ಲಿ ಹೊಸ ಒಬ್ಬರ ಅಭ್ಯರ್ಥಿಯನ್ನ ಆರಿಸ್ಕೊಂಬರೋಣ ಕುಟುಂಬ ರಾಜಕಾರಣ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಟೈಮ್ ನಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳಿಗೂ ಕೂಡ ಟಿಕೆಟ್ ಅನ್ನ ಕೇಳ್ಬಿಡ್ತಾರೆ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೇಳ್ಬಿಡ್ತಾರೆ ಇದು ಕಂಟಿನ್ಯೂ ಆಗ್ಬಿಡುತ್ತೆ ಅಂತೆಲ್ಲ ವಾದವನ್ನು ಮಾಡಿದ್ರು ಹಾನಗಲ್ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಸಜ್ಜನರಾಗಿರುವಂತದ್ದು ಯಡಿಯೂರಪ್ಪನವರ ಆಪ್ತರಾಗಿದ್ದಾರೆ ಯಾಕೆಂದ್ರೆ ಇವರು ಕೆಜೆಪಿಗೂ ಕೂಡ ಹೋಗಿದ್ರು ಅಲ್ಲೂ ಕೂಡ ನಿಂತಿದ್ದಂಥದ್ದು ಕೆಜೆಪಿಯಲ್ಲಿ ಅಂದ್ರೆ ಬ್ಯಾಡಗಿಯಿಂದ ನಿಂತಿದ್ರು ಅವರು 2004ರಲ್ಲಿ ಅವರು ಇಲ್ಲಿ ಹಾವೇರಿಯಿಂದ ಗೆದ್ದಿದ್ರು ಹಾವೇರಿ ಕ್ಷೇತ್ರದ ಶಾಸಕರಾಗಿದ್ರು ಅದಾದ ಮೇಲೆ 2013ರಲ್ಲಿ ಅವರು ಬ್ಯಾಡಗಿ ಕ್ಷೇತ್ರದಿಂದ ನಿಂತಿದ್ರು ಅಲ್ಲಿ ಸೋಲನ್ನ ಕಂಡಿದ್ರು ಇವ್ರು ನಿಂತಾದ ಮೇಲೆ ಹಾವೇರಿ ಕ್ಷೇತ್ರನೂ ಕೂಡ ಅಂದ್ರೆ ರಿಸರ್ವ್ ಆಯ್ತು ಅದಾದ್ಮೇಲೆ ಬ್ಯಾಡಗಿ ಕ್ಷೇತ್ರ ಹೋಗಿದ್ರು ಅಲ್ಲೂ ಕೂಡ ಸೋಲನ್ನ ಕಂಡ್ರು 2013ರಲ್ಲಿ ಈಗ ಅವರಿಗೆ ಒಂದು ಕ್ಷೇತ್ರ ಸಿಕ್ಕಂತ ಆಗ್ತಾ ಇದೆ ಶಿವರಾಜ್ ಸಜ್ಜನರ್ ಅವರಿಗೆ ಹಾನಗಲ್ ಕ್ಷೇತ್ರ ಸಿಕ್ಕಂತ ಆಗ್ತಾ ಇರುವಂತದ್ದು ಈ ಒಂದು ಕ್ಷೇತ್ರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತೆ ಕಾದ್ ನೋಡ್ಬೇಕು ಯಾಕೆಂದ್ರೆ ಹೊಸ ಕ್ಷೇತ್ರ ಬೇರೆ ಜಿಲ್ಲಾಧ್ಯಕ್ಷರಾಗಿರ್ಬೋದು ಬಟ್ ಇವರಿಗೆ ಹೊಸ ಕ್ಷೇತ್ರ ಬೇರೆ ಸೊ ಹೀಗಾಗಿ ಇವರನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಈಗ ಪ್ಲಾನ್ ಎಲ್ಲ ಚೇಂಜ್ ಮಾಡ್ಕೊಬೇಕಾಗಿದೆ ಬಿಜೆಪಿ ಇನ್ನು ಸಿಂದಗಿ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ 2008 ಮತ್ತು 2013ರಲ್ಲಿ ಬಿಜೆಪಿಯ ಶಾಸಕರಾಗಿದ್ರು ರಮೇಶ್ ಬೂಸನೂರು ಅವರು 2018ರಲ್ಲಿ ಸೋಲನ್ನ ಕಂಡಿದ್ರು ಬಟ್ ಈಗ ಮತ್ತೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂತದ್ದು ಸೊ ಹೀಗಾಗಿ ಅಲ್ಲೂ ಕೂಡ ಟಫ್ ಫೈಟ್ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಸ್ಟ್ರಾಂಗ್ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಹಿಂದುಳಿದ ವರ್ಗಗಳ ಮತಗಳು ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಯಾವ ರೀತಿಯಾಗಿ ಸಿಂದಗಿ ಕ್ಷೇತ್ರದಲ್ಲಿ ಇವರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ 4ನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸಿಂದಗಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿದ್ದಾರೆ 3ನೇ ಬಾರಿ ಸೋಲನ್ನ ಕಂಡಿದ್ರು ಈಗ 4ನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಮೇಶ್ ಬೂಸನೂರು ಅವರು ಈ 2 ಕ್ಷೇತ್ರಗಳು ಕೂಡ ಮುಖ್ಯಮಂತ್ರಿ ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಅಗ್ನಿ ಪರೀಕ್ಷೆ ಯಾಕೆಂದ್ರೆ ಮೊದಲ ಬಾರಿಗೆ ಅವರು ವಿಧಾನಸಭೆ ಉಪಚುನಾವಣೆಯ ಎಲೆಕ್ಷನ್ ನ ಎದುರಿಸುವಂತಾಗ್ತಾ ಇದೆ ಅವರ ನೇತೃತ್ವದಲ್ಲಿ ಮತ್ತಷ್ಟು ಸುದ್ದಿಯನ್ನು